ಆ ರಾಕ್ಷಸಿ ನನ್ನ ಮಗಳ ಪ್ರಾಣಕ್ಕೆ ಅದೇನು ಆಪತ್ತು ತರ್ತಾಳೋ ಏನೋ. ಬೇಬಿ ಬೇಬಿ ಎಲ್ಲಿದೀಯಾ? ಮಾಮ್ ಬಂದಿದ್ದೀನಿ. ಬೇಬಿ 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 ಸಾರಿ ಮಾಮ್. ಬೇಬಿ ಎಲ್ಲಿದ್ಯಾ ಬೇಬಿ? ಐ ಆಮ್ ಸಾರಿ ಮಾಮ್, ಐ ಆಮ್ ಸಾರಿ. ಅವ್ರೇನಾದ್ರೂ ನನ್ನ ಬೇಬಿಗೆ ತೊಂದರೆ ಮಾಡಿರ್ಬೋದಾ? ಬೇಬಿ 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 ಎಲ್ಲಿದ್ಯಾ ಬೇಬಿ? ಐ ಆಮ್ ಸಾರಿ ಮಾಮ್. ಬೇಬಿ ಐ ಆಮ್ ಸಾರಿ ಮಾಮ್. ಸಾರಿ? ನೀನ್ ಯಾಕೆ ಬೇಬಿ ಸಾರಿ ಕೇಳ್ಬೇಕು? ಸಾರಿ ಕೇಳ್ಬೇಕಾಗಿರೋದು ತಪ್ಪು ಮಾಡಿರೋರು. ನೀನ್ ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ, ಸಾರಿ ಎಲ್ಲ ಯಾಕೆ ಕೇಳ್ತಿದ್ಯಾ? ಬೇಬಿ ಮೊದಲು ನೀನ್ ಎಲ್ಲಿದ್ಯಾ ಅಂತ ಹೇಳು ಬೇಬಿ. ನಿಮಗೆ ಜೀವಂತವಾಗಿ ಮುಖ ತೋರಿಸೋ ಯೋಗ್ಯತೆ ನಾ ಕಳ್ಕೊಂಡ್ಬಿಟ್ಟಿದೀನಿ ಮಾಮ್. ನನ್ನನ್ನ ಕ್ಷಮಿಸ್ಬಿಡಿ ಮಾಮ್. ಅನುಷ್ಕಾ ಪ್ಲೀಸ್ ಸ್ಟಾಪ್ ಇಟ್. ಹುಚ್ಚುಚ್ಚಾಗಿ ನಾನು ಮಾತಾಡ್ಬೇಡ. ಮೊದಲು ಎಲ್ಲಿದ್ಯಾ ಅಂತ ಹೇಳು ಬೇಬಿ ಪ್ಲೀಸ್. ಬರ್ತೀನಿ ಮಾಮ್, ಇನ್ ಸ್ವಲ್ಪ ಹೊತ್ತಲ್ಲೇ ನಿಮ್ ಕಣ್ಮುಂದೆ ಬರ್ತೀನಿ ಮಾಮ್. ಬೇಬಿ ನೋಡು, ತಮಾಷೆ ಮಾಡ್ಬೇಡ. ದಯವಿಟ್ಟು ನನ್ನ ಕಣ್ಮುಂದೆ ಬಾ ಬೇಬಿ ಪ್ಲೀಸ್. ಸಾರಿ ಮಾಮ್. ಅಪ್ಪ, ಅಕ್ಕ ಬಂದ್ಲು. ಪಾರು, ಪಾರ್ವತಿ, ನಿನ್ಗೇನು ಆಗ್ಲಿಲ್ಲಮ್ಮ, ದೇವ್ರ ದೊಡ್ಡೋನು. ನಾನ್ ಹೇಳಿರ್ಲಿಲ್ವಾ, ಆದಿ ಪ್ರೀತು ಪಾರ್ವತಿನ ಸುರಕ್ಷಿತವಾಗಿ ಕರ್ಕೊಂಡ್ ಬರ್ತಾರೆ ಅಂತ. ಪಾರ್ವತಿ ಅಮ್ಮ, ಸರಿಯಾದ ಸಮಯಕ್ಕೆ ಆ ಅನುಷ್ಕನ ನಿಜ ಬಣ್ಣನ ಬಯಲು ಮಾಡಿ ನೀನು ನಮ್ಮನ್ನೆಲ್ಲ ಕಾಪಾಡದೆ ಹೋಗಿದ್ದಿದ್ರೆ ನಮ್ ಗತಿ ಏನಾಗಿ ಹೋಗ್ತಿತ್ತು. ನಮ್ ಕುಟುಂಬಕ್ಕೆ ಕಷ್ಟ ಅಂತ ಬಂದಾಗ್ಲೆಲ್ಲ ಆ ದೇವಿ ರೂಪದಲ್ಲಿ ಬಂದು ಕಾಪಾಡ್ತೀಯಮ್ಮ. ನೀನ್ 100 ಕಾಲ ಚೆನ್ನಾಗಿರ್ಬೇಕು, 100 ಕಾಲ ಚೆನ್ನಾಗಿರ್ಬೇಕು ಪಾರ್ವತಿ.
ಮಾಮ್. ಸಾರಿ ಮಾಮ್. ನಾನು ನಿಮಗೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ಮಾಮ್. ನನ್ ಸಾವು ನಿನ್ ಸೋಲಾಗ್ಬಾರ್ದು ಮಾಮ. ನಿಮ್ ಗೆಲುವಿನ ಮೆಟ್ಲಾಗ್ಬೇಕು ಮಾಮ. ನಿಮ್ ಸೇಡನ ತೀರಿಸ್ಕೊಳಕ್ಕೆ ಇಷ್ಟು ದಿನ ಹೋರಾಡ್ದೆ ಮಾಮ. ಆದ್ರೆ ಸೋತೋದೆ ಮಾಮ. ಐ ಆಮ್ ಸಾರಿ. ನಿಮ್ ನಂಬಿಕೆನ ನನ್ನಿಂದ ಉಳಿಸ್ಕೊಳಕ್ ಆಗ್ಲಿಲ್ಲ ಮಾಮ್. ಅಯ್ಯೋ ಅದಕ್ಕೆ ಹೀಗೆಲ್ಲ ಮಾಡ್ಕೋಬೇಕಾ ಬೇಬಿ? ನೀನ್ ಸೋತೆ ಅಂತ ಯಾರು ಹೇಳಿದ್ದು? ನಾನಿರೋವರೆಗೂ ನೀನ್ ಏನು ಆಗಕ್ ಬಿಡಲ್ಲ. ಬಾ ಹಾಸ್ಪಿಟ್ಲ್ಗೆ ಹೋಗೋಣ ಬಾ. ನೋ 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 ಮಾಮ್, ನೋ. ನಾನೀಗಾಗ್ಲೇ ಸಾವಿನ ಬಾಗ್ಲು ತಟ್ಟಾಯ್ತು. ಇನ್ನೇನೇ ಇದ್ರು ನನ್ ಪ್ರಾಣ ಪಕ್ಷಿ ಸ್ವಲ್ಪ ಹೊತ್ತಲ್ಲೇ ಹಾರೋಗತ್ತೆ. ಇಲ್ಲ ಬೇಬಿ, ಆದ್ರೆ ಕೊನೆಗೂ ನಿಮ್ ಮಡ್ಲಲ್ಲಿ ಸಾಯ್ತಿದ್ದೀನಿ ಅಲ್ಲ ಅಂತ ಖುಷಿ ಆಗ್ತಿದೆ ಮಾಮ್. ಬೇಬಿ ಹೀಗೆಲ್ಲ ಮಾತಾಡ್ಬೇಡ ಬೇಬಿ. ನೋಡು ನಿನ್ನ ಕಳ್ಕೊಂಡು ನಾನ್ ಹೇಗಿರ್ಲಿ ಹೇಳು ಬೇಬಿ. ಪ್ಲೀಸ್ ಬೇಬಿ ಹಾಸ್ಪಿಟ್ಲಿಗೆ ಹೋಗೋಣ ಬೇಬಿ. ನನಗ್ ಗೊತ್ತು ಮಾಮ್, ನಿಮಗೆ ನನ್ ಮೇಲೆ ಎಷ್ಟು ಪ್ರೀತಿ ನಂಬಿಕೆ ಇದೆ ಅಂತ. ಆದ್ರೆ ಆ ಪ್ರೀತಿನ ಪಡ್ಕೊಳ್ಳೋದ್ರಲ್ಲಿ, ಆ ನಂಬಿಕೆನ ಉಳಿಸ್ಕೊಳ್ಳೋದ್ರಲ್ಲಿ ನಾನ್ ಸೋತೋದೆ ಮಾಮ್. ಇಲ್ಲ ಬೇಬಿ, ಹಾಗೆಲ್ಲ ಏನೂ ಇಲ್ಲ. ಅದಕ್ಕೆ ನಿಮಗೆ ಹೇಗ್ ಮುಖ ತೋರ್ಸೋದು ಅಂತ ನಾನೀ ನಿರ್ಧಾರ ಮಾಡ್ದೆ ಮಾಮ್. ಗೆದ್ದವನ್ ಸೋತವನ್ ಸತ್ತ ಅಂತ ನೀವೇ ಯಾವಾಗ್ಲೂ ಹೇಳ್ತಿದ್ರಲ್ವಾ ಮಾಮ್. ಇವತ್ ನಾನ್ ಸೋತೋದೆ ಮಾಮ್. ನಾನ್ ಸೋತೆ ಅಂದ್ಮೇಲೆ ಸಾಯೋದೆ ಸರಿ ತಾನೆ ಮಾಮ್. ಕೊನೆದಾಗಿ ನಂದೊಂದು ಆಸೆ ಈಡೇರಿಸ್ತೀರ ಮಾಮ್. ಕೊನೆಯದಾಗಿ ಅಂತೆಲ್ಲ ಹೇಳ್ಬೇಡ ಬೇಬಿ. ನೋಡು ನಿನ್ಗೇನು ಆಗಲ್ಲ, ನಾನ್ ನಿನ್ನ ಉಳಿಸ್ಕೊತೀನಿ. ಬೇಡ ಮಾಮ್, ನಾನು ಹೋಗ್ತಿದ್ದೀನಿ. ಆದ್ರೆ ನಾನು ಹೋಗೋಕ್ಕೂ ಮುಂಚೆ ಒಂದು ಮಾತು ಮಾಮ್. ನಿಮಗೆ ಹೇಗೆ ಅರ್ಜುನ್ ಕೋಟೆಯವ್ರ ಮೇಲೆ ದ್ವೇಷ ಇದೆಯೋ, ನನಗೂ ಹಾಗೆ ಪಾರ್ವತಿ ಮೇಲೆ ದ್ವೇಷ ಇದೆ ಮಾಮ್. ನಾನಿವತ್ತು ಎಲ್ರೂ ಮುಂದೆ ಸಿಕ್ಕಾಕೊಳ್ಳೋದಿಕ್ಕೆ ಪಾರ್ವತಿನೇ ಕಾರಣ. ಅವಳನ್ನ ಸರ್ವನಾಶ ಮಾಡ್ತೀನಿ ಅಂತ ಮಾತು ಕೊಡಿ ಮಾಮ್. ಅಖಿಲ, ಈ ಕಹಿ ಘಟನೆಗಳೆಲ್ಲ ಇಲ್ಲೇ ಬಿಟ್ಟು ನಾವು ಈಗಲೇ ಅರಸನಕೋಟೆಗೆ ಹೊರಟೋಗೋಣ. ಏನಂತೀಯ? ಹಾಗೆ ಮಾಡೋಣ ರಘು. ಮಾಮ್, ನೆಮ್ಮದಿಯಿಂದ ನಿಮ್ ಮಡ್ಲಲ್ಲಿ ಚಿರನಿದ್ರೆಗೆ ಜಾರ್ತೀನಿ ಮಾಮ್.
ಯಜಮಾನ್ರೆ 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 ಇಲ್ಲೂ ಇಲ್ವಲ್ಲ, ಎಲ್ಲಿಗೆ ಹೋದ್ರು? ನಾನು ಇಲ್ಲಿದ್ದೀನಿ ಪಾರ್ವತಿ. ಇದೇನಿದು ಯಜಮಾನ್ರೆ? ಕೇಕ್ ಅದೇ ಯಾಕೆ ಅಂತ. ನಮಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡು ಅರ್ಸನ್ ಕೋಟೆನ ಕಾಪಾಡ್ದೆ. ಈ ನಿನ್ ಸಹಾಯನ ನಾವ್ ಯಾವತ್ತೂ ಮರೆಯಕ್ಕಾಗಲ್ಲ ಪಾರ್ವತಿ. ಥ್ಯಾಂಕ್ಸ್ ಅಂತ ಹೇಳೋದು ತುಂಬಾ ಚಿಕ್ಕ ಪದ ಅಂತ ಅನ್ಸುತ್ತೆ. ಏನಾದ್ರೂ ಗಿಫ್ಟ್ ಕೊಡೋಣ ಅಂದ್ರೆ ನಿನ್ ಸಹಾಯಕ್ಕೆ ಬೆಲೆ ಕಟ್ಟಾಗುತ್ತೆ. ಅದಕ್ಕೆ ಈ ಕೇಕ್ ಬಾ ಕಟ್ ಮಾಡು. ಪಾರ್ವತಿ ಏನಾಯ್ತು? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಯಜಮಾನ್ರೆ. ಈ ಕೇಕನ್ನ ಎಲ್ರ ಮುಂದೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದ್ರಲ್ಲೂ ಅಖಿಲಮ್ಮನ್ ಮುಂದೆ. ಆದ್ರೆ ಆಗ್ಲೇ ನಾನು ಅಖಿಲಮ್ಮಂಗ್ ಕಾಫಿ ಕೊಡೋದಕ್ಕೆ ಅಂತ ಹೋಗಿದ್ದಾಗ ಅವ್ರು ಖುಷಿಯಾಗಿರ್ಲಿಲ್ಲ, ಏನೋ ಯೋಚನೆ ಮಾಡ್ತಾ ಇದ್ರು. ಬಹುಶಃ ಅನುಷ್ಕಾ ಸತ್ ಘಟನೆಯಿಂದ ಅವ್ರು ಇನ್ನೂ ಹೊರಗಡೆ ಬಂದಿಲ್ಲ ಅನ್ಸುತ್ತೆ. ನಾವು ತುಂಬಾ ನಂಬಿರೋರು ನಮಗ್ ಮೋಸ ಮಾಡಿದಾಗ ಆಗೋ ಆಘಾತ ಇದೆಯಲ್ಲ ಪಾರ್ವತಿ, ಅದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಬಹುಶಃ ಅಮ್ಮನ ಮನಸ್ಥಿತಿನೂ ಹಾಗೆ ಆಗಿದೆ. ಅವ್ರು ಆದಷ್ಟು ಬೇಗ ಅದರಿಂದ ಹೊರಗೆ ಬರಲೇಬೇಕು. ಅದು ನನಗ್ ಬಿಡು. ಈಗೇನು ನೀನ್ ಅಮ್ಮನ್ ಮುಂದೆ ಕೇಕ್ ಕಟ್ ಮಾಡ್ಬೇಕು ಅಷ್ಟೇ ತಾನೆ? ಅಯ್ಯೋ, ಅಖಿಲಮ್ಮನ್ ಮುಂದೆ ಕೇಕ್ ಕಟ್ ಮಾಡೋಷ್ಟು ನಾನು ದೊಡ್ಡೋಳಲ್ಲ ಯಜಮಾನ್ರೆ. ಅವರೇ ಕೇಕ್ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ, ನಿನ್ನ ಆಸೆಗೆ ನಾನು ಯಾಕೆ ಬೇಡ ಅನ್ಲಿ? ಎಲ್ರೂ ಒಟ್ಟಿಗೆ ಸೇರಿ ಅಮ್ಮನ ಹತ್ರನೇ ಕೇಕ್ ಕಟ್ ಮಾಡ್ಸೋಣ, ಆಯ್ತಾ? ಹೌದು ಕಣೆ ಅಖಿಲಾಂಡೇಶ್ವರಿ, ನಾನು ಅರುಂಧತಿ ಮಗಳೇ. ಅದಕ್ಕೆ ನಿಮ್ ಎಲ್ರ ಮೇಲೂ ಒಂದೊಂದ್ಸಲ ಅಟ್ಯಾಕ್ ಮಾಡಿದ್ದೆ, ಬದುಕೊಂಡ್ಬಿಟ್ರಿ. ಆದ್ರೆ ನಿನ್ ಮೇಲೆ ಮಾತ್ರ 2 ಸಲ ಅಟ್ಯಾಕ್ ಮಾಡಿದ್ದೆ. ಗಟ್ಟಿ ಜೀವ, 2 ಸಲ ಬದುಕೊಂಡ್ಬಿಟ್ಟೆ. ಎಲ್ಲ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಒಂದೊಂದು ಗುರಿ ಕೊಡ್ತಾರೆ, ನೀನ್ ಡಾಕ್ಟರ್ ಆಗು, ಎಂಜಿನಿಯರ್ ಆಗು ಅಂತ. ಆದ್ರೆ ನನ್ ತಾಯಿ ನನಗೆ ಕೊಟ್ಟಿರೋದು ಒಂದೇ ಗುರಿ, ಅರಸನ್ ಕೋಟೆನ ಸರ್ವನಾಶ ಮಾಡುವಂತ. ಅಖಿಲ, ಆಗಿರೋ ಘಟನೆ ಬಗ್ಗೆ ನೆನಪು ಮಾಡ್ಕೊಂಡ್ರೆ ಮನಸ್ಸಿಗೆ ತುಂಬಾ ಸಂಕಟ ಆಗುತ್ತೆ. ಅದೊಂದು ಕೆಟ್ಟ ಗಳಿಗೆ ಅಂತ ಮರ್ತು ಬಿಡು. ನಾವು ಯಾರನ್ನಾದ್ರೂ ತುಂಬಾ ನಂಬಿದ್ದಾಗ ಅವರಿಂದನೇ ಮೋಸ ಆದ್ರೆ ಆಗೋ ಆಘಾತ ಇದೆಯಲ್ಲ, ಬರಸಿಡಲು ಬಡ್ದ ಹಾಗೆ. ಅದರಿಂದ ಚೇತರಿಸ್ಕೊಳ್ಳೋದಕ್ಕೆ ತುಂಬಾ ತುಂಬಾ ಸಮಯ ಬೇಕಾಗುತ್ತೆ ರಘು. ನಿಜ, ಆದ್ರೆ ಅವಳಿಂದ ಹೀಗೆಲ್ಲ ಆಗತ್ತೆ ಅಂತ ನಾವ್ ಯಾರಾದ್ರೂ ಅನ್ಕೊಂಡಿದ್ವಾ? ಇಲ್ಲ ತಾನೆ. ಹೇಗೋ ಬಚಾವಾದ್ವಿ ಅಂತ ಸಮಾಧಾನ ಪಟ್ಕೋಬೇಕಷ್ಟೆ. ಆದ್ರೆ ನನ್ನ ಮನಸ್ಸನ್ನ ಕಾಡ್ತಾ ಇರೋದು ಮುಂದೆ ಏನು ಅಂತ. ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಆ ಅರುಂಧತಿಯ ನಡೆ ಏನು ಅಂತ. ಅವಳು ಸುಮ್ಮನೆ ಕೈ ಕಟ್ಕೊಂಡು ಕೂತಿರೋಳಲ್ಲ, ಮೊದಲೇ ಅವಳಿಗೆ ನಮ್ಮ ಕುಟುಂಬದ ಮೇಲೆ ದ್ವೇಷ ಇದೆ. ಈಗ ಮಗಳನ್ ಬೇರೆ ಕಳ್ಕೊಂಡಿದ್ದಾಳೆ, ಇನ್ನು ಹೆಚ್ಚಿನ ದ್ವೇಷದಿಂದ ವರ್ತಿಸ್ತಾಳೆ. ಮುಂದೆ ನಮ್ಮ ಮಕ್ಕಳಿಗೆ ಏನಾದ್ರೂ ತೊಂದರೆ ಆದ್ರೆ ಅಂತ ತುಂಬಾ ಆತಂಕ ಆಗ್ತಿದೆ. ಹಾ, ಈ ವಿಷಯದಲ್ಲಿ ಅವ್ರಿಗೂ ಹುಷಾರಾಗಿರಕ್ ಹೇಳೋಣ. ಹಾಗೆ ನೀನ್ ಕೂಡ ಧೈರ್ಯವಾಗಿದ್ದು ಮೊದ್ಲಿನ ತರ ನೀನು ನಗನಗ್ತಾ ಇದ್ರೆ ನನಗೂ ಖುಷಿ ಆಗುತ್ತಲ್ವಾ? ನಿಮ್ಗಷ್ಟ ಅಲ್ಲಪ್ಪ, ಅಮ್ಮ ನಗ್ನಗ್ತಾ ಇದ್ರೆ ನನ್ಗೂ ಖುಷಿ ಆಗುತ್ತೆ. ಅವ್ರು ಮೊದ್ಲಿನ ತರ ಗತ್ತಲ್ಲಿರೋದನ್ನ ನೋಡ್ಬೇಕು ಅಂತ ನಮಗೂ ಆಸೆ ಇದೆ ಡ್ಯಾಡ್. ಅತ್ತೆ, ನೀವು ನನ್ನ ಮಗಳೇ ಅಂತ ಬಾಯಿ ತುಂಬಾ ಕರೀಲಿ ಅಂತ ನನಗೆ ತುಂಬಾ ಆಸೆ ಆಗ್ತಾ ಇದೆ.
ನೀವೊಬ್ರು ನಗ್ತಿದ್ರೆ ಇಡೀ ಅರ್ಸನ್ ಕೋಟೆಗೆ ಕಳೆ ಅಮ್ಮ. ಹೌದಮ್ಮ, ಒಂದೇ ಒಂದ್ಸತಿ ಪ್ಲೀಸ್ ನಗಿ. ಪ್ಲೀಸ್ ಮಾಮ್, ಪ್ಲೀಸ್ ಪ್ಲೀಸ್ ಅತ್ತೆ, ಅಮ್ಮ ಒಂದ್ಸಲ ನಗಿಮ್ಮ. ಪ್ಲೀಸ್ ನಗಿ ಮ್ಯಾಮ್, ಪ್ಲೀಸ್ ಮಾಮ್. ಅಖಿಲ, ಮಕ್ಕಳು ಇಷ್ಟೊಂದು ಕೇಳ್ಕೊತಿದ್ದಾರೆ, ಪ್ಲೀಸ್ ಒಂದ್ಸಲ ನಕ್ಬಿಡು. ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ಅಮ್ಮ, ಇದೇ ಖುಷಿಗೆ ಈ ಕೇಕ್ ಕಟ್ ಮಾಡಿ. ಕೇಕು ಈಗ ಯಾಕಪ್ಪ? ಸುಮ್ಮನೆ ಅಮ್ಮ, ಕಾರಣ ಇದ್ದೇ ಸಂಭ್ರಮ ಆಚರಿಸ್ಬೇಕು ಅಂತ ಏನಿಲ್ವಲ್ಲ. ಎಲ್ಲರಲ್ಲೂ ಒಂದು ಒಗ್ಗಟ್ಟು ಕಾಣಿಸ್ಲಿ, ಎಲ್ರೂ ಮುಖದಲ್ಲಿ ನಗು ಬರಲಿ ಅಂತ ಒಂದು ಚಿಕ್ಕ ಸೆಲೆಬ್ರೇಷನ್ ಅಷ್ಟೇ. ಆಗ್ಲಪ್ಪ, ನಿಮಗೆಲ್ಲ ಖುಷಿ ಆಗುತ್ತೆ ಅನ್ನೋದಾದ್ರೆ ನಾನು ಯಾಕೆ ಬೇಡ ಅನ್ಲಿ. ಆದ್ರೆ ಇವತ್ತಿನ ದಿನ ಈ ಕೇಕ್ ನ ಕಟ್ ಮಾಡೋ ವ್ಯಕ್ತಿ ಬದಲಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ನಾವೆಲ್ಲ ಕ್ಷೇಮವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಪಾರ್ವತಿ. ಅವಳಿಂದಾಗಷ್ಟೇ ನಾವೆಲ್ಲ ಇವತ್ತು ಕ್ಷೇಮವಾಗಿದ್ದೀವಿ. ಆದ್ರಿಂದ ಇವತ್ತು ಪಾರ್ವತಿನೇ ಕೇಕ್ ಕಟ್ ಮಾಡಬೇಕು. ಬಾಮ್ಮ ಪಾರ್ವತಿ. ಅಮ್ಮ, ನೀವು ಇವತ್ತು ನಿನ್ನ ದಿನ, ಕಟ್ ಮಾಡಮ್ಮ.